ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಯಚೂರು ವೆಂಕಿ. ಇವತ್ತು ನಮ್ಮ ಜೊತೆ ಇದ್ದಾರೆ ದೀಪಾ ಚಿತ್ರತಂಡದವರು. ಬನ್ನಿ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ. ಶೂಟಿಂಗ್ ಎಲ್ಲ ಯಾವ ಥರ ಆಯಿತು, ಒಂದು ಕಿರುಚಿತ್ರದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಎಲ್ರೂ ಕೇಳಿ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಈ ನಿಮ್ಮ ದೀಪಾ ಕಿರುಚಿತ್ರದಲ್ಲಿ ವಿಲನ್ ಆಗಿ ಆಕ್ಟಿಂಗ್ ಮಾಡಿರುವಂತ ನಮ್ಮ ನವೀನ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಅವ್ರ ಬಗ್ಗೆ ಮಾತಾಡ್ಸೋಣ. ನಮಸ್ಕಾರ ನವೀನ್ ಅವ್ರೆ. ನಮಸ್ಕಾರ. ಏನ್ ಕೆಲಸ ಮಾಡುತ್ತಾವು? ವ್ಯವಸಾಯ ಮಾಡ್ತೀವ. ವ್ಯವಸಾಯ ಮಾಡ್ತೀರಾ? ಹೇಗ್ ಅನ್ಸುತ್ತೆ ನಿಮ್ಗೆ ಈ ಶಾರ್ಟ್ ಫಿಲಂ ಬಗ್ಗೆ, ದೀಪಾ ಶಾರ್ಟ್ ಫಿಲಂ ಬಗ್ಗೆ? ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಖಂಡಿತ. ವಿಲನ್ ಆಗಿ ಯಾರು ನಿಮ್ಗೆ ಫಸ್ಟ್ ಇದು ಆಕ್ಸೆಪ್ಟ್ ಮಾಡಿದ್ದು ಈ ಸಿನಿಮಾದಲ್ಲಿ? ಇನ್ನೊಬ್ರೆ ಮಾಡಿರೋದು. ಯಾರು, ನಮ್ಮ ತೇಜ್ ಅವರಾ? ನಿಮ್ಗೆ ಅವರು ಕತೆ ಹೇಳ್ಬಿಟ್ಟು ಶೂಟಿಂಗ್ ಅಲ್ಲಿ ಕರ್ಕೋತಾರ ಅಥವಾ ಶೂಟಿಂಗ್ ಅಲ್ಲಿ ಕರ್ಕೊಂಡ್ಮೇಲೆ ಕತೆ ಹೇಳ್ತಾರ? ಕತೆ ಹೇಳಿದ್ಬಿಟ್ಟು ಶೂಟಿಂಗ್ ಕರ್ಕೊಂಡು. ಹೇಗ ಅನಿಸ್ತು ಕತೆ ಕೇಳಿದಾಗ ನಿಮ್ಗೆ? ಚೆನ್ನಾಗಿ ಅನಿಸ್ತು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಒಂದು ಶಾರ್ಟ್ ಫಿಲಂ ಮಾಡ್ಬೇಕಾದ್ರೆ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ನೋಡ್ಬೇಕಾದ್ರು ಶಾರ್ಟ್ ಫಿಲಂ ಸಪೋರ್ಟ್ ಮಾಡ್ಬೇಕಾ? ಸಪೋರ್ಟ್ ಮಾಡ್ಬೇಕು. ಚೆನ್ನಾಗಿದೆ ನೋಡಿ. ಖಂಡಿತ ನೋಡಿದ್ರೆ ಎಲ್ರು. ಥ್ಯಾಂಕ್ ಯು ಈ ನಿಮ್ಮ ಕಿರುಚಿತ್ರದ ಬಗ್ಗೆ ಮಾತಾಡೋದಕ್ಕೆ. ಈ ದೀಪಾ ಸಿನಿಮಾದಲ್ಲಿ ನೀವು ವಿಲನ್ ಆಗಿ ಆಕ್ಟಿಂಗ್ ಮಾಡಿದ್ರಲ್ವಾ, ಹೇಗ ಅನಿಸ್ತು ಸರ್ ನಿಮ್ಗೆ? ನನಗೆ ತುಂಬಾ ಖುಷಿ ಆಯ್ತು ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ವಿಲನ್ ಆಗಿ ಆಕ್ಟಿಂಗ್ ಮಾಡ್ತಿದ್ರ ಅಂತ ಬೇಜಾರಾಗ್ಲಿಲ್ವಾ? ಇಲ್ಲ, ಬೇಜಾರಾಗ್ಲಿಲ್ವಾ? ವೆರಿ ಗುಡ್. ಈ ತರ ಯಾವ್ದೇ ಒಂದು ಪಾತ್ರ ಕೊಟ್ರು ನಾನು ಮಾಡ್ತೀನಿ ಅನ್ನೋದಕ್ಕೆ ಸಹಿ ಆಗಿರ್ಬೇಕು. ಮೆಚ್ಕೊಂಡೆ ಸರ್ ನಿಮ್ಮನ್ನ. ಈ ತರ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ತುಂಬಾ ಖುಷಿ ಪಡ್ತಾ ಇದ್ದೀರಾ. ಥ್ಯಾಂಕ್ ಯು. ಹಾಗೆ ಈ ದೀಪಾ ಸಿನಿಮಾನ ಆಡಿಯನ್ಸ್ ಎಲ್ಲರೂ ಏನಕ್ಕೋಸ್ಕರ ನೋಡ್ಬೇಕು ಅಂತ ಕೇಳ್ತಾರೆ, ಏನಂತ ಉತ್ತರ ಕೊಡ್ತೀರಾ? ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆದಷ್ಟು ಬೇಗ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾವು ಕೂಡ ವೈಟಿಂಗ್ ಮಾಡ್ತಾ ಇದೀವಿ, ನೋಡೋಣ ಸಿನಿಮಾ ಯಾವ ತರ ಬಂದಿದೆ ಅಂತ. ಸೆಕೆಂಡ್ ಆಗಿ ಈ ನಮ್ಮ ದೀಪಾ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಆಕ್ಟಿಂಗ್ ಮಾಡಿರುವಂತ ನಮ್ಮ ತಾಯಪ್ಪ ಅವ್ರಿಗೆ ನಮಸ್ಕಾರ. ತಾಯಪ್ಪ ಅವ್ರು ಏನ್ ಕೆಲಸ ಮಾಡತ್ತಾವು? ಶಾಮಿಲ್ ವರ್ಕರ್ಸ್. ಶಾಮಿಲ್ ವರ್ಕರ್. ಸಿನಿಮಾ ಅಂದ್ರೆ ಇಷ್ಟನಾ, ಕೆಲಸ ಅಂದ್ರೆ ಇಷ್ಟನಾ? ಸಿನಿಮಾ ಅಂದ್ರೆ ಇಷ್ಟ. ಸಿನಿಮಾ ಅಂದ್ರೆ ಇಷ್ಟನಾ? ಏನ್ ಆಕ್ಟಿಂಗ್ ಮಾಡಿದ್ರ ಈ ಸಿನಿಮಾದಲ್ಲಿ ನೀವು? ವಿಲನ್ ಆಗಿ ಆಕ್ಟಿಂಗ್ ಮಾಡಿ. ವಿಲನ್ ಆಗಿ ಆಕ್ಟಿಂಗ್ ಮಾಡಿದ್ರ. ಹೇಗ್ ಕೊಡ್ತು, ಹೇಗ್ ಅನಿಸ್ತು ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಗೆ? ಎಲ್ಲ ಚೆನ್ನಾಗಿತ್ತಾ? ಆಕ್ಟಿಂಗ್ ಎಲ್ಲ ಯಾರು ಹೇಳ್ಕೊಡ್ತಾ ಇದ್ರು? ಆಕ್ಟಿಂಗ್ ಎಲ್ಲ ಅಣ್ಣವ್ರು ಹೇಳ್ತಾರೆ. ಯಾರು, ತೇಜಸ್ ಅವ್ರು ಹೇಳ್ಕೊಡ್ತಾ ಇದ್ರಾ? ಹೇಗ್ ಅನಿಸ್ತಾ ಇತ್ತು ಅವ್ರು ಹೇಳ್ಕೊಡ್ತಾ ಇರ್ಬೇಕಾದ್ರೆ ನಿಮ್ಗೆ? ಇನ್ನು ಚೆನ್ನಾಗಿ ಮಾಡ್ಬೇಕು ಅನಿಸ್ತಾ ಇತ್ತಾ? ತುಂಬಾ ಚೆನ್ನಾಗಿ ಮಾಡ್ಬೇಕು ಅಣ್ಣ, ಇಷ್ಟೆಲ್ಲ ಹೇಳ್ಕೊಡ್ತಿದ್ದಾರಲ್ಲ. ಮಾಡ್ತಿದ್ರಾ? ಫೈಟಿಂಗ್ ಇದೆಯಾ ಸಿನಿಮಾದಲ್ಲಿ? ಇದೆಯಾ? ಯಾರು, ನೀವು ಹೀರೋ ಹೊಡಿತೀರಾ, ಹೀರೋ ನಿಮ್ಗೆ ಹೊಡಿತಾರ? ಇಲ್ಲ, ಇಬ್ಬರು ತುಂಬಾ ಚೆನ್ನಾಗಿ ಮಾತಾಡಿದ್ರ. ಥ್ಯಾಂಕ್ ಯು. ನೀವು ಇದೇ ಮೊದಲನೇ ಸರಿ ಆಕ್ಟಿಂಗ್ ಮಾಡಿರೋದಾ ಅಥವಾ ಮೊದಲೆಲ್ಲ ಆಕ್ಟಿಂಗ್ ಮಾಡಿದ್ರ ಸಿನಿಮಾಗಳಲ್ಲಿ? ಇಲ್ಲ, ಇದೇ ಫಸ್ಟ್ ಟೈಮಾ? ಸಿನಿಮಾದ ಬಗ್ಗೆ ಇವಾಗ ದೀಪಾ ಸಿನಿಮಾ ಅಂತ ಬಂದಾಗ ನಾವ್ ಏನಕ್ಕೆ ನೋಡ್ಬೇಕು ಈ ಸಿನಿಮಾ? ಈ ಸಿನಿಮಾದಲ್ಲಿ ಸ್ವಲ್ಪ ಮೆಸೇಜ್ ಇದೆ ಅಣ್ಣ. ಒಳ್ಳೆ ಮೆಸೇಜ್ ಇದೆಯಾ? ಏನ್ ಅವ್ರು ನೋಡಿ ಕಾಪಿ ಮಾಡಿದ್ರ? ಇಲ್ಲ, ಒಳ್ಳೆ ಮೆಸೇಜ್ ಇದೆ ಖಂಡಿತ. ಈ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹಂಚ್ಕೊಂಡ್ರೆ ತುಂಬಾ ಖುಷಿ ಆಯ್ತು. ನಮ್ಮ ತೇಜು ಎಲ್ರಿಗೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾನೆ. ವೆರಿ ಗುಡ್. ಈ ತರ ಒಂದು, ಯಾಕಂದ್ರೆ ನಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂದ ತಕ್ಷಣ ನಾವು ಮಾತ್ರ ಯೂಸ್ ಮಾಡ್ಕೋಬಾರ್ದು, ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇರ್ಬೇಕು. ಅವಾಗ ಮಾತ್ರ ನಾವು ಕೂಡ ಮುಂದೆ ಬರ್ತೀವಿ. ಒಂದು ವಿಲನ್ ಪಾತ್ರ ಅಂತ ಗೊತ್ತಿದ್ರು ಕೂಡ ನೀವು ತುಂಬಾ ಖುಷಿಯಿಂದ ಮಾಡಿದ್ರಲ್ಲ, ಅದು ಗ್ರೇಟ್. ಯಾಕಂದ್ರೆ ನಾವು ಪಾತ್ರ ಅಂತ ಬಂದಾಗ ಒಂದು ಪಾತ್ರನ ನೋಡ್ಬೇಕೆ ಹೊರತು ಹೀರೋನ ಅಥವಾ ವಿಲನ ಈ ತರ ಯಾವತ್ತೂ ನಾವು ನೋಡಕ್ ಹೋಗ್ಬಾರ್ದು. ಕ್ಯಾರೆಕ್ಟರ್ನ ಡಿಸೈನ್ ಕೂಡ ಮಾಡಬಾರ್ದು. ತುಂಬಾ ಖುಷಿ ಆಯ್ತು. ವಿಲನ್ ಆಗಿ ಆಕ್ಟಿಂಗ್ ಮಾಡಿದ್ರು, ತುಂಬಾ ಪ್ರೀತಿಯಿಂದ ಮಾತಾಡಿದ್ರ. ನೆಕ್ಸ್ಟ್ ಅಂಜಿ, ನಮಸ್ಕಾರ. ಏನ್ ಕ್ಯಾರೆಕ್ಟರ್ ಮಾಡಿದ್ರ ಈ ಸಿನಿಮಾದಲ್ಲಿ? ಫ್ರೆಂಡ್. ಒಬ್ಬ ಫ್ರೆಂಡ್ ಆಗಿ ಆಕ್ಟಿಂಗ್ ಮಾಡಿದ್ರ. ಲಾಸ್ಟ್ ಅಲ್ಲಿ ಎಂಡ್ ಆಗ್ತೀರಾ ಅಥವಾ ಇರ್ತೀರಾ? ಇರ್ತೀರಾ? ಇವಾಗ ದೀಪಾ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಯಾವ ತರ ಅನಿಸ್ತಾ ಇತ್ತು ನಿಮ್ಗೆ? ಚೆನ್ನಾಗಿ ಅನಿಸ್ತಾ ಇತ್ತಾ? ಇದೇ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರ ಅಥವಾ ಮೊದ್ಲು ಯಾವ್ದಾದ್ರು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ರ? ಯಾವ್ದು ಮಾಡಿದ್ರ? ಅನಾಥ ಫಸ್ಟ್ ಮೂವಿ ಅಲ್ಲ? ಮೂರನೇ ಮೂವಿ. ನೀನ್ ಅದ್ರಲ್ಲಿ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿರೋದು. ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಏನ್ ಅನಿಸ್ತಾ ಇತ್ತು ನಿಮ್ಗೆ? ಖುಷಿ ಆಗ್ತಾ ಇತ್ತ? ಒಂದು ಸಿನಿಮಾದಲ್ಲಿ ನಾನು ಈ ತರ ಒಂದು ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ. ಏನ್ ಕ್ಯಾರೆಕ್ಟರ್ ಮಾಡಿದ್ರಿ ಆ ಸಿನಿಮಾದಲ್ಲಿ? ಅದ್ರಲ್ಲೂ ಫ್ರೆಂಡ್. ಇದ್ರಲ್ಲಿ ಫ್ರೆಂಡ್. ಇವಾಗ ನೀವು ಒಂದ್ ದಿನ ಶೂಟಿಂಗ್ ಮಾಡ್ಬೇಕಾದ್ರೆ ಯಾವ ತರ ಜಗಳ ಆಡ್ಕೊಂಡು ಶೂಟಿಂಗ್ ಮಾಡ್ತೀರಾ ಅಥವಾ ಪ್ರೀತಿಯಿಂದ ಶೂಟಿಂಗ್ ಮಾಡ್ತಿದ್ರಾ? ಪ್ರೀತಿಯಿಂದ. ತೇಜ್ ಹೇಳ್ಕೊಡ್ತಾ ಇದ್ನ ಎಲ್ಲಾನು? ಚೆನ್ನಾಗಿ ಹೇಳ್ಕೊಡ್ತಿದ್ನ ಅಥವಾ ಸಿಟ್ಟಿಂದ ಬಂದು ಹೇಳ್ಕೊಡ್ತಾ ಇದ್ದ? ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ನ. ಹೇಗ್ ಅನಿಸ್ತಾ ಇತ್ತು? ತುಂಬಾ ಖುಷಿ ಆಯ್ತಾ? ಎಲ್ಲ ಎಂಜಾಯ್ ಮಾಡಿದ್ರಾ? ಇವಾಗ ಆಡಿಯನ್ಸ್ ಕೇಳ್ತಾರೆ, ನಾವು ದೀಪಾ ಸಿನಿಮಾನ ಏನಕ್ಕೋಸ್ಕರ ನೋಡ್ಬೇಕು ಅಂತ, ಏನ್ ಹೇಳ್ತೀಯ? ಈ ಸಿನಿಮಾ ಎಸ್ಪೆಷಲಿ ಹುಡುಗರಿಗೋಸ್ಕರ ಒಳ್ಳೆ ಮೆಸೇಜ್ ಇದೆ. ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ.
ಖಂಡಿತವಾಗ್ಲೂ ಸಪೋರ್ಟ್ ಮಾಡೋಣ. ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ಯಾರ ಸಿನಿಮಾಗೆ ಸಪೋರ್ಟ್ ಮಾಡೋಣ. ಓಕೆ, ನಿಮ್ಮ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಂಡ್ರೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ನ ಆಕ್ಟಿಂಗ್ ಮಾಡಿದಿರ ಅಂತ ಹೇಳಿದ್ರೆ ನೋಡೋಣ ಸಿನಿಮಾದಲ್ಲಿ ಯಾವ ತರ ಬಂದಿದೆ ಅಂತ. ಇವಾಗ ಬಂದ್ಬಿಟ್ಟು ನಮ್ ಜೊತೆ ಇದಾರೆ ನಮ್ ದೇವರಾಜ್ ಅವರು. ದೇವರಾಜ್ ಅಂದಿದ ತಕ್ಷಣ ನೀವು ಕನ್ನಡ ಇಂಡಸ್ಟ್ರಿಗೆ ಹೋಗ್ಬಿಡಿ, ಕಲ್ಲೂರಿಗೆ ಬಂದ್ಬಿಡಿ. ದೇವರಾಜ್ ಅವರೇ, ಮೊದಲನೇದಾಗಿ ನಮಸ್ಕಾರ ನಿಮ್ಗೆ. ನೀವೊಬ್ರು ಒಳ್ಳೆ ಸ್ಟೋರಿ ರೈಟರ್ ಅಂತ ಕೇಳಿದೀವಿ. ನೀವು ಯಾವ್ಯಾವ ಸಿನಿಮಾಗೆ ಸ್ಟೋರಿ ರೈಟರ್ ಮಾಡಿದಿರಾ, ಬರೆದಿದ್ದೀರಾ? ಮಸ್ಟ್ ಬಂದ್ಬಿಟ್ಟು ಅನಾಥಂಬ ಕಿರುಚಿತ್ರವನ್ನು ಮಾಡಿದೀವಿ. ಅದು ನಮ್ ತೇಜಸ್ ಅವ್ರ. ತೇಜಸ್ ಅವರಿಗೆ. ಹೌದಾ, ಓಕೆ. ಮತ್ತೆ ಈಗ ಬಂದ್ಬಿಟ್ಟು ದೀಪ ಅಂದು ಮಾಡಿದೀವಿ. ದೀಪ ನೀವೇ ಬರ್ದಿರೋದ ಕತೆ, ಚಿತ್ರಕಥೆ ಎಲ್ಲ? ಹಾ ಸರ್. ಇವಾಗ ನೀವು ಕತೆ ರೆಡಿ ಮಾಡ್ಬೇಕಾದ್ರೆ ಎಲ್ಲಿ ಕೂತ್ಬಿಟ್ಟು ಕತೆ ರೆಡಿ ಮಾಡ್ತೀರಾ? ಮನೇಲಿ ಕೂತ್ಬಿಟ್ಟು ರೆಡಿ ಮಾಡ್ತೀರಾ ಅಥವಾ ಸಿಂಗಲ್ ಒಬ್ರೆ ಎಲ್ಲಾದ್ರೂ ತುಂಬಾ ದೂರ ಹೋಗ್ಬಿಟ್ಟು ಕತೆ ರೆಡಿ ಮಾಡ್ತೀರಾ? ಸರ್ ಅದು ಕೆಲಸ ಮಾಡ್ಕೊಂತ ನಾವು ಇದು ಮಾಡ್ತೀವಿ ಸರ್, ಕೆಲಸ ಮಾಡ್ಕೊಂತ. ಅಂದ್ರೆ ಒಂದು ಕತೆ ನಿಮ್ಮ ಮೈಂಡಿಗೆ ಬಂದಿದ ತಕ್ಷಣ ನೀವು ಸ್ಟೋರಿ ರೈಟಿಂಗ್ ಬರೀತೀರಾ ಅಥವಾ ಹಂಗೆ ಮೈಂಡಿಂದ ಹೋಗಿ ಹೇಳ್ಬಿಡ್ತೀರಾ? ಸರ್ ಮೈಂಡಲ್ಲೇ ಎಲ್ಲ ರೆಕಾರ್ಡಿಂಗ್ ಆಗಿರ್ತದೆ ಸರ್. ರೆಕಾರ್ಡಿಂಗ್ ಆಗ್ಬಿಡುತ್ತೆ. ಅಂದ್ರೆ ನೀವು ಹೇಳಿರೋ ತರ ನಮ್ ತೇಜು ಬರೀತಾರೆ. ತೇಜಸ್ ಎಲ್ಲ ರೈಟಿಂಗ್ ಎಲ್ಲ ತೇಜು ನಿಂದೆ ಎಲ್ಲ ಸಖತ್ತಾಗಿ ಬರ್ತೀಯ ರೈಟಿಂಗ್ ಎಲ್ಲ. ಸೂಪರ್. ಅಂದ್ರೆ ಸರ್ ಇವಾಗ ನೀವು ಅವ್ರಿಗೆ ಮಾತ್ರ ಕತೆಗಳನ್ನ ಮಾಡ್ತೀರಾ, ನಮಗೂ ಮಾಡ್ತೀರಾ? ಸರ್ ಅವಕಾಶ ಅಂತ ಬಂದ್ರೂ ಮಾಡ್ಬೇಕು ಸರ್. ಖಂಡಿತ. ನಮಗೂ ಇವಾಗ ಸಿನಿಮಾಗಳು ನಾವು ಕೂಡ ಮಾಡಬೇಕಾಗತ್ತೆ, ನೀವುಗಳು ಕೂಡ ಕತೆಗಳು ಬರಿಬೇಕಾಗತ್ತೆ. ಖಂಡಿತ ಇಂಥ ಒಂದು ಹಳ್ಳಿ ಊರಲ್ಲಿ ಇದ್ದು ಕೂಡ ನೀವು ಕತೆಗಳನ್ನ ಬರಿತೀರ ಅಂದ್ರೆ ಕತೆ ರೆಡಿ ಮಾಡಿ. ಸರ್ ನೀವೇನ್ ಕೆಲಸ ಮಾಡತ್ತವು? ಸರ್ ನಾನು ಬರೈತೆ ಸರ್. ನಮ್ಮ ದೇವರಾಜ್ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದಿರ. ಒಬ್ಬ ರೈತ ಆಗಿ ನೀವು ಸ್ಟೋರಿ ರೈಟರ್ ಬರೆಯೋದಿದೆಯಲ್ಲ, ತುಂಬಾ ಗ್ರೇಟ್. ಅದು ಗ್ರೇಟ್ ವರ್ಕ್. ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅವಕಾಶ ಸಿಗ್ಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಒಂದು ದೀಪ ಸಿನಿಮಾಗೆ ನೀವು ಸ್ಟೋರಿ ರೈಟಿಂಗ್ ಬರೆದಿದ್ದಕ್ಕೆ ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಎಲ್ಲ ಟೀಮ್ಗೂ ಕೂಡ. ಇವಾಗ ನಮ್ ಜೊತೆ ಇದ್ರೆ ನಮ್ಮ ಭೀಮರಾಯ್ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ನಿಜ ಜೀವನದಲ್ಲಿ ಬಂದ್ಬಿಟ್ಟು ನಮ್ಮ ತೇಜಸ್ ಅವರ ತಂದೆ, ಸಿನಿಮಾದಲ್ಲಿ ಬಂದ್ಬಿಟ್ಟು ಹೀರೋಯಿನ್ ಅವರ ತಂದೆ. ಹೇಗ್ ಅನ್ಸುತ್ತೆ ಸರ್ ನಿಮ್ಗೆ? ಬಹಳ ಖುಷಿ ಸರ್, ತುಂಬಾ ಬಹಳ ಖುಷಿ ಅನ್ಸುತ್ತೆ. ಹೃದಯಪೂರ್ವಕವಾಗಿ ಅಂತರಂಗದಲ್ಲಿ ಎಷ್ಟು ನಮಗೆ ಲವಲವಿಕೆ ಅಂದ್ರೆ ಅಷ್ಟು ಖುಷಿ ಆಗ್ತದೆ ಸರ್. ಇವಾಗ ನಾವು ತುಂಬಾ ಕಡೆ ನೋಡ್ತೀವಿ, ತಂದೆ ಆಗಿ ಮಗನಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನೀವು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ಅವರೊಬ್ಬ ಮಗ ಆಗಿ ಅವರ ಸಿನಿಮಾದಲ್ಲೇ ನಿಮ್ಗೊಂದು ಅವಕಾಶ ಕೊಟ್ಟಾಗ ಹೇಗೆ ಅನಿಸ್ತು ಸರ್ ನಿಮ್ಗೆ? ತುಂಬಾ ಖುಷಿ ಅನಿಸ್ತು ಸರ್, ತುಂಬಾ ಖುಷಿ ಅನಿಸ್ತು ಸರ್. ಯಾಕಂದ್ರೆ ಒಂದು ಕೆಲವು ಜನಗಳು ಸರ್, ಅಂದ್ರೆ ತಂದೆ ತಾಯಿಗಳು ಅವಕಾಶ ಬಂದಾಗ ಅವಕಾಶಗಳು ಮಾಡ್ಕೊಡೋದು ಸರ್, ಕೆಲವು ಪೇರೆಂಟ್ಸ್ಗಳು ಸರ್. ಆದ್ರೆ ನನ್ನ ಮಗನಿಗೆ ಒಂದು ಪಾತ್ರ ಬಂದಾಗ, ಆ ಕಲಿಯ ಇದ್ದಾಗ ನಾವು ಸಪೋರ್ಟ್ ಮಾಡಲೇಬೇಕಾಗ್ತದೆ ಸರ್. ಒಂದು ಎರಡನೇದು ಹೇಳ್ಬೇಕಂದ್ರೆ ಸರ್, ತುಂಬಾ ವಿಶೇಷವಾಗಿರ್ತಕ್ಕಂಥ ಅಂಶ ಏನಂದ್ರೆ ಸರ್, ನನ್ನ ಮಗನ ಪಾತ್ರದಲ್ಲಿ ಹೀರೋ ಆಗಿ ನನಗೊಂದು ಪಾತ್ರ ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ ಸರ್. ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ ಸರ್, ತುಂಬಾ ಹೆಮ್ಮೆ ಅನಿಸ್ತದೆ ಸರ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್. ನೀವು ಒಬ್ಬ ತಂದೆಯಾಗಿ ನಿಮ್ಮ ಮಗನಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಎಲ್ಲ ತಂದೆ ತಾಯಿಗಳು ಕೂಡ ಈ ತರ ನಮ್ಮ ಮಕ್ಕಳಲ್ಲಿ ಈ ತರ ಒಂದು ಟ್ಯಾಲೆಂಟ್ ಇದೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋ ತರ ನೀವು ಉತ್ತರ ಕೊಟ್ರಿ. ಸೂಪರ್ ಸರ್. ಎಲ್ಲ ತಂದೆ ತಾಯಿಗಳು ನಿಮ್ ತರ ಇದ್ರೆ ಎಲ್ಲಾ ಮಕ್ಕಳು ಕೂಡ ಬೇಗನೆ ಮುಂದೆ ಬರ್ತಾರೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಮಾತು ಕೇಳಿದ್ರೆ. ಇವಾಗ ಈ ದೀಪ ಸಿನಿಮಾದಲ್ಲಿ ನೀವು ಆಕ್ಟಿಂಗ್ ಮಾಡಿದ್ರಲ್ವಾ, ಹೇಗೆ ಅನಿಸ್ತು ಸರ್? ತುಂಬಾ ಖುಷಿ ಅನಿಸ್ತು ಸರ್. ಯಾಕಂದ್ರೆ ತಂದೆ ಪಾತ್ರ ಕೊಟ್ಟಿದ್ದು ಬಹಳ ಖುಷಿ ಅನಿಸ್ತದೆ. ತಂದೆ ಪಾತ್ರ ನಾವು ಕೊಟ್ಟರೆ ಚೆನ್ನಾಗಿತ್ತು ಮನಸ್ಸಾಗಿತ್ತು ಸರ್, ಅದು ಕೊಟ್ಟೇ ಬಿಟ್ರೆ ಸರ್ ನಮ್ಗಳು ಬಹಳ ಖುಷಿ ಅನಿಸ್ತಾರೆ. ನನಗೆ ತುಂಬಾ ಖುಷಿ ಅನಿಸ್ತದೆ. ಈಗ ಕೇವಲ ದೀಪ ಫಿಲ್ಮ್ ಅದಲ್ಲಿ ಸರ್, ಎಲ್ಲರೂ ಈ ನಮ್ಮ ಊರಿನವರು ಇರತಕ್ಕಂಥ ಎಲ್ಲ ಹಿರಿಯರು, ಚಿಕ್ಕ ಹುಡುಗರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಸ್ಪೆಷಲ್ ಆಗಿ ತೇಜಸ್ಗೆ, ನನ್ನ ಮಗನಿಗೆ ಯಾವ ಫಿಲ್ಮ್ಗಳಲ್ಲಿ ಸಪೋರ್ಟ್ ಆಗಿರ್ತಾರೆ ಸರ್ ಯುವಕರು. ಅವರಿಗೆ ಎಷ್ಟೇ ಸರ್, ಊರಿನ ಜನಗಳಿಗೆ ನಾವು ಎಷ್ಟು ಥ್ಯಾಂಕ್ಸ್ ಎಂಬುದು ಚಿಕ್ಕ ಪದ ಸರ್. ಅದು ಅಂತರಂಗದ ಹೃದಯಪೂರ್ವಕವಾಗಿ ಅವರಿಗೆ ಅವರ ಚಿರುನಾಗಿರ್ತೇನೆ ಸರ್. ನಮ್ಮ ತೇಜಸ್ ಅವರ ತಂದೆಯವರು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ರಿಗೂ ಕೂಡ ಮಾರ್ಗದರ್ಶಕವಾದಂತಹ ಮಾತುಗಳನ್ನ ನೀವು ಮಾಡಿದ್ರಿ. ತುಂಬಾ ಖುಷಿ ಆಯ್ತು ಸರ್. ದೀಪ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಕೂಡ ಯಾವ ತರ ಬಂದಿದೆ ಅಂತ ನಾನು ಕೂಡ ತುಂಬಾ ವೈಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಂಡಿದ್ದಕ್ಕೆ. ಬಂದ್ಬಿಡೋಣ ನಮ್ಮ ಹೀರೋಯಿನ್ ಅವರ ಫ್ರೆಂಡ್ ಕ್ಯಾರೆಕ್ಟರ್ ಬಗ್ಗೆ. ಅಕ್ಷತಾ ಅವರೇ ನಮಸ್ಕಾರ ನಿಮ್ಗೆ. ಈ ಸಿನಿಮಾದಲ್ಲಿ ಯಾವ ತರ ಆಕ್ಟಿಂಗ್ ಮಾಡಿದ್ರೆ, ನೀವು ಯಾವ ಪಾತ್ರಕ್ಕೋಸ್ಕರ ಆಕ್ಟಿಂಗ್ ಮಾಡಿದ್ರ? ನಾ ಈ ದೀಪ ಅನ್ನೋ ಸಿನಿಮಾದಲ್ಲಿ ನಾನು ಹೀರೋನಿಗೆ ಫ್ರೆಂಡ್ ಆಗಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದು. ಈ ಸಿನಿಮಾ ನನಗೆ ಇದೇ ಮೊದಲನೇದು. ನಮ್ಮ ಮನೆಯಲ್ಲಿನೂ ಈ ತರ ಅಂದ್ರೆ ಹೆಣ್ಮಕ್ಳನ್ನ ಬಿಡಂಗಿಲ್ಲಲ್ಲ, ಮನೆಯಲ್ಲಿ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೂ ಥ್ಯಾಂಕ್ಸ್. ತೇಜ ಅವರು ಬಂದು ನಮ್ಮ ಅಮ್ಮ ಅಪ್ಪನ ಕೇಳಿದ್ರು, ಅದಕ್ಕಾಗಿ ಥ್ಯಾಂಕ್ಸ್ ಅವರೇ, ತೇಜ ಅವರೇ, ನಿಮ್ಗೆ ಸಪೋರ್ಟ್ ಕೊಟ್ಟದಕ್ಕೆ. ಅಕ್ಷತಾ ಅವರೇ, ನಾವೆಲ್ಲರಿಗೂ ಕೂಡ ಪ್ರಶ್ನೆ ಕೇಳಿದ್ವಿ, ಅವ್ರು ಉತ್ತರ ಮಾಡಿದ್ರು. ನಾನು ನಿಮ್ಗೆ ಒಂದೇ ಪ್ರಶ್ನೆ ಕೇಳಿದೆ, A to Z ಆನ್ಸರ್ ಮಾಡ್ಬಿಟ್ರಿ.
ಅದೇನೋ ಹೇಳ್ತಾರಲ್ಲ ಎಕ್ಸ್ಪ್ರೆಸ್ ಟ್ರೈನ್ ಎಷ್ಟು ಸ್ಪೀಡಾಗಿ ಹೋಗುತ್ತೋ ಅದಕ್ಕಿಂತ ಸ್ಪೀಡಾಗಿ ಹೋಗ್ಬಿಟ್ರಿ ನೀವು. ಸೂಪರ್. ಮತ್ತೆ ಯಾವ ತರ ಕ್ವಶನ್ ಕೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಕೇಳ್ತೀನಿ. ಈ ದೀಪ ಸಿನಿಮಾದಲ್ಲಿ ನೀವು ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಹೇಗ್ ಅನಿಸ್ತಾ ಇತ್ತು ನಿಮ್ಗೆ? ಖುಷಿ ಆಗ್ತಾ ಇತ್ತಾ? ನನಗೆ ಈ ಸಿನಿಮಾ ಮಾಡುವಾಗ ಬಹಳ ಖುಷಿ ಅನಿಸ್ತು. ಇದೇ ಮೊದಲಿಂದಾಗಿ ನಾ ಮಾಡಿರೋದು. ತೇಜ ಅವರು ಬಂದು ಮನೆಯಲ್ಲಿ ಕೇಳಿದಾಗ, ಅಪ್ಪ ಅಮ್ಮನು ಸಪೋರ್ಟ್ ಕೊಟ್ಟಾಗ, ಅವರು ನಮ್ಮ ಮನೆ ಫ್ಯಾಮಿಲಿ ಇದ್ದಂಗೆ ಚೆನ್ನಾಗಿ ಅನಿಸ್ತು. ನನಗೆ ಬಹಳ ಖುಷಿ ಆಯ್ತು. ಪಾತ್ರ ಹೇಗ ಅನಿಸ್ತು ನಿಮ್ಗೆ ಈ ಸಿನಿಮಾದಲ್ಲಿ? ಪಾತ್ರ ಬಂದ್ಬಿಟ್ಟು ಚೆನ್ನಾಗಿತ್ತು. ಇನ್ನೂ ಮಾಡ್ಬೇಕನ್ನೋ ಆಸಕ್ತಿ ಹಂಬಲ ನನ್ನಲ್ಲಿ ಮೂಡಿ ಬರ್ತಿತ್ತು. ಏನೋ ಟೇಕ್ ತಗೊಳ್ಳುವಾಗ ಸರ್ ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು, ನನಗೆ ಸಿಟ್ಟಾಗ್ತಿದ್ದಿಲ್ಲ. ಅದೊಂದು ಬಹಳ ಖುಷಿ ಅನಿಸ್ತು ನನಗೆ. ಇವಾಗ ನೆಕ್ಸ್ಟ್ ಮತ್ತೊಂದು ಶಾರ್ಟ್ ಫಿಲಮ್ ಹೇಳಿದ್ರೆ ಮಾಡ್ತೀರಾ ನೀವು? ಖಂಡಿತವಾಗಿ ನಾನು ಮಾಡ್ತೀನಿ. ಇವಾಗ ಸಿನಿಮಾದಲ್ಲಿ ಡೈಲಾಗ್ ಹೇಳ್ತಾ ಇರ್ಬೇಕಾದ್ರೆ ಸಿಂಗಲ್ ಟೇಕ್ ಅಲ್ಲಿ ಹೇಳ್ತಿದ್ರ ಅಥವಾ ಟೇಕ್ ತಗೋತಿದ್ರ? ಟೇಕ್ ತಗೋಬೇಕಾಗುತ್ತಲ್ಲ, ನಾನು ಫಸ್ಟ್ ಮಾಡಿರೋದು. ಟೇಕ್ ತಗೊಂಡ್ರೆ ಮಾಡ್ತಾ ಇದ್ದೆ ಅಣ್ಣ. ಸೂಪರ್ ಸೂಪರ್. ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತೀರಾ. ಇವಾಗ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿರೋ ತರ ಅನ್ಸಲ್ಲ, ಮೊದಲೆಲ್ಲ ಶಾರ್ಟ್ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿರೋ ತರ ಅನ್ಸುತ್ತೆ. ಬಟ್ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು. ಇವಾಗಿರೋ ಜನರೇಷನ್ ಅಲ್ಲಿ ನೋಡಿದ್ರೆ ನಾವು ಯಾರಾದ್ರೂ ಮನೆಗೆ ಹೋಗ್ಬಿಟ್ಟು ಈ ತರ ನಾವ್ ಒಂದು ಮೂವಿ ಮಾಡ್ತಿದ್ವಿ, ಈ ತರ ಒಂದು ಪಾತ್ರ ಚೆನ್ನಾಗಿದೆ ಕಳ್ಸಿ ಅಂದ ತಕ್ಷಣ ನಮ್ಮ ಹೆಣ್ಮಕ್ಳು ಬೇಡ ಈ ತರ ಎಲ್ಲ ರಿಯಾಕ್ಷನ್ಸ್ ಕೊಡ್ತಾರೆ. ಯಾಕಂದ್ರೆ ಇವಾಗ ಇರೋ ಜನರೇಷನ್ ಕೂಡ ಹಂಗೆ ಇದೆ, ಅವ್ರು ಭಯ ಪಡೋ ರೀತಿ ಕೂಡ ಅದೇ ತರ ಇದೆ. ಬಟ್ ಕೆಲವೊಂದು ಚಿತ್ರಗಳು ಬಂದಾಗ, ಕೆಲವೊಂದು ಪಾತ್ರಗಳು ಅಂತ ಬಂದಾಗ ದಯವಿಟ್ಟು ತಮ್ಮ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಅವಕಾಶಗಳು ಬರ್ತಿಲ್ಲ, ಯಾಕಂದ್ರೆ ಮನೆಯಲ್ಲಿ ತುಂಬಾ ಭಯ ಪಡ್ತಾ ಇದ್ದಾರೆ ಇವಾಗಿನ ಜನರೇಷನ್. ಬಟ್ ಈ ಒಂದು ದೀಪ ಸಿನಿಮಾದಲ್ಲಿ ನಮ್ಮ ತೇಜಸ್ ಅವರು ನಿಮಗೋಸ್ಕರ ಒಂದು ಪಾತ್ರ ಬರೆದಿದ್ದಾರೆ. ನೀವು ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಸಿನಿಮಾ ಬರ್ಲಿ ನೋಡೋಣ. ನಮ್ಮ ಅಕ್ಷತಾ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು. ಈ ತರ ಮಾತಾಡೋಕ್ಕೂ ತುಂಬಾ ಧೈರ್ಯ ಬೇಕು. ಅದಕ್ಕೆ ನಮ್ಮ ಅಪ್ಪು ಸರ್ ಹೇಳಿದ್ದಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗ್ರು ಅಂತ. ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ಬನ್ನಿ ಇವಾಗ ನಮ್ಮ ದೀಪ ಕಿರುಚಿತ್ರದ ನಟಿ ನಮ್ಮ ದೀಪ ಅವರೇ ನಮ್ಮ ಎದುರುಗಡೆ ಇದ್ದಾರೆ. ದೀಪ, ಈ ಸಿನಿಮಾದಲ್ಲಿ ಬರುತ್ತಾ ನಿಮಗೆ ಕೋಪ? ನಮ್ಮ ತೇಜನ್ ನೋಡಿದ್ರೆ ಅನಿಸ್ತಿದೆ ಅಯ್ಯೋ ಪಾಪ, ಈ ಸಿನಿಮಾದಲ್ಲಿ ನೀವು ಅವ್ರಿಗೆ ಸಿಗ್ತೀರಾ ಇಲ್ಲ ಅನ್ನೋದೇ ಡೌಟ್. ನೋಡೋಣ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಸಿನಿಮಾ ಹೆಸರು ದೀಪ, ನಟಿ ಹೆಸರು ಬಂದ್ಬಿಟ್ಟು ನಿಧಿ ಗೌಡ. ನಮಸ್ತೆ ಮೇಡಮ್. ನಮಸ್ತೆ. ಯಾವ ಊರು ಮೇಡಮ್ ನಿಮ್ದು? ಸರ್ ನಂದು ಪ್ರಾಪರ್ ಬಂದು ಮೈಸೂರು. ಮೈಸೂರು. ಅಂದ್ರೆ ಮೈಸೂರಿಂದ ಇಲ್ಲಿಗೆ ಹೇಗೆ ಕಾಂಟ್ಯಾಕ್ಟ್? ಸರ್ ಅಂದ್ರೆ ಅದು ಒಂದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇಂದ. ಸೊ ಇವ್ರು ನಾನು ನೋಡಿದ್ರಂತೆ, ಅದೇ ವಿಡಿಯೋಸ್ ಎಲ್ಲ ಮಾಡ್ತೀನಲ್ವಾ, ಸೊ ಅದನ್ನ ನೋಡಿ ಒಂದ್ ಸಾಂಗ್ ಮಾಡಿದ್ದೀನಿ ನಾನು. ಅದನ್ನ ಇವ್ರು ನೋಡ್ಬಿಟ್ಟು ಏನ್ ಮಾಡಿದ್ದಾರೆ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನನ್ಗೆ ಈ ಒಂದು ಮೂವಿಯಲ್ಲಿ ಮೇನ್ ಲೀಡ್ ಆಕ್ಟಿಂಗ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ನಿಮ್ ಮನೆಯಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರ ತಂದೆ ತಾಯಿ ಎಲ್ಲ? ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಇವರು ನಿಮ್ ಮೈಸೂರಿಗೆ ಬಂದ್ಬಿಟ್ಟು ಕತೆ ಹೇಳಿದ್ರ, ಫೋನಲ್ಲಿ ಕತೆ ಹೇಳಿದ್ರ? ಇಲ್ಲ ಸರ್, ಅವ್ರು ನನಗೆ ಫಸ್ಟ್ ಕಳ್ಸಿದ್ರು ಈ ತರ ಇದೆ ಸ್ಟೋರಿ ಅಂತ ಹೇಳಿ. ನಾನು ನೋಡಿದ ತಕ್ಷಣ ಸ್ಕ್ರಿಪ್ಟ್ ಮತ್ತೊಂದ್ಸರಿ ನಾನು ಕೇಳ್ಬೇಕು ಅಂತ ಹೇಳಿದ್ದೆ ಅಂತ ಹೇಳಿದೆ ಅವರಿಗೆ. ಸೊ ಅವಾಗ ಅವ್ರು ಹೇಳಿದ್ರು ಕಾಲಲ್ಲಿ ಹೇಳ್ತೀನಿ ಅಂತ ನಿಮ್ಗೆ. ಓಕೆ ಅಂತ ಹೇಳಿ ನಾನು ಸ್ಟೋರಿ ಎಲ್ಲ ಕೇಳಿದೆ. ಆಮೇಲೆ ನಾನು ಸ್ಟೋರಿ ಎಲ್ಲ ಬರ್ಕೊಂಡೆ. ನಂದು ಏನಿದೆ ಆಕ್ಟಿಂಗ್ ಅದನ್ನೆಲ್ಲ ನಾನು ನೀಟಾಗಿ ಫಾಲೋ ಮಾಡ್ಕೊಂಡು ದೆನ್ ಇಲ್ಲಿಗೆ ಬಂದ್ಮೇಲೆ ನಾವು ಒಂದ್ಸರಿ ಕೋಆರ್ಡಿನೇಷನ್ ಮಾಡ್ಕೊಂಡ್ವಿ. ಸೊ ಹಂಗೆ ಆಗಿ ಇವಾಗ ಚಿಕ್ಕ ಫಿಲ್ಮ್ ನ ಮಾಡಿದ್ವಿ. ಇವಾಗ ಮೈಸೂರಿಂದ ಇಲ್ಲಿವರೆಗೂ ಬಂದು ನೀವು ಆಕ್ಟಿಂಗ್ ಮಾಡಿದ್ರ ಅಂದ್ರೆ ಸೂಪರ್. ಎಲ್ಲಾದ್ರೂ ಇಲ್ಲಿ ಅಕ್ಕಪಕ್ಕದಲ್ಲಿ ಈ ತರ ಒಂದು ಫಂಕ್ಷನ್ ನಡೆದಿದೆ ಬನ್ನಿ ಅಂತ ಹೇಳಿದ್ರೆ ಬೇಗ ಯಾರು ಬರಲ್ಲ. ಬಟ್ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋಕ್ಕೋಸ್ಕರ ನೀವು ಮೈಸೂರಿಂದ, ಅದು ನಮ್ ತೇಜ್ ಅವ್ರ ಮೇಲೆ ನಂಬಿಕೆ ಇಟ್ಟು ಬಂದಿದ್ರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದೇನೆ. ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ಮೇಡಮ್ ನಿಮ್ಗೆ? ಸರ್ ಇನ್ನೊಂದೇನಂದ್ರೆ ನನಗೆ ಎಷ್ಟು ಡೆಡಿಕೇಶನ್ ಇದೆ, ನನಗೆ ಎಷ್ಟು ಇಂಟ್ರೆಸ್ಟ್ ಇದೆ, ನನ್ನ ಪಾರ್ಟ್ನರ್ ಕೂಡ ಅಷ್ಟೇ ಇರಬೇಕು. ಸೊ ಇವರು ಅದಕ್ಕಿಂತ ನನಗೆ ತುಂಬಾ ಚೆನ್ನಾಗಿ ನಮ್ಮಿಬ್ರು ಕೋಆರ್ಡಿನೇಷನ್ ಇತ್ತು, ಕಾನ್ವರ್ಸೇಷನ್ ಅಷ್ಟೇ ಚೆನ್ನಾಗಿತ್ತು. ಮತ್ತೆ ಮಧ್ಯದಲ್ಲಿ ಆಗಿರ್ಬೋದು ಕೋಪ ಅದು ಇದು ಎಲ್ಲ ಏನಿಲ್ಲ, ಏನೇ ತಪ್ಪು ಸರಿ ಇದ್ರು ಇಬ್ರು ಮಾತಾಡ್ಕೊಂಡು ಸ್ಕ್ರೀನ್ ಮೇಲೆ ನೀಟಾಗಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ವಿ ಸರ್. ಸರ್ ಅದರಿಂದ ಚೆನ್ನಾಗಿ ಬಂತು ಸರ್. ತುಂಬಾ ಖುಷಿ ಆಯ್ತು ನೀವು ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಂದು ಕಿರುಚಿತ್ರನ ಮಾಡಿದಿರ ಅಂತ. ಬಟ್ ತುಂಬಾ ಕಡೆ ನೋಡ್ತೀವಿ ಹೀರೋ ಹೀರೋಯಿನ್ ಸೆಟ್ ಆಗಲ್ಲ, ಜಾಸ್ತಿ ಜಗಳ ಎಲ್ಲ ಆಡ್ಬಿಟ್ಟು ಅಲ್ಲಿ ಫಿಲಮ್ಗಳೆಲ್ಲ ನಿಂತೋಗ್ತಾ ಇರ್ತವೆ. ಬಟ್ ನೀವು ಅಷ್ಟು ದೂರದಿಂದ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬಂದು ಕೂಡ ಒಂದು ಕಿರುಚಿತ್ರನ ಕಂಪ್ಲೀಟ್ ಮಾಡಿದಿರ ಅಂದ್ರೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ ಅಕ್ಕಪಕ್ಕದಲ್ಲಿರೋರೇ ಬೇಗ ಬರಲ್ಲ, ಅಷ್ಟು ದೂರದಿಂದ ಬರೋದು ಒಂದು ಚಿಕ್ಕ ಮಾತಲ್ಲ, ಥ್ಯಾಂಕ್ಸ್ ಹೇಳೋದು ಒಂದು ಚಿಕ್ಕ ಪದ ಆಗ್ಬಿಡುತ್ತೆ. ಬಟ್ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ನಿಮ್ಗೆ? ಸರ್ ಹೇಗೆ ಅನಿಸ್ತಿತ್ತು ಅನ್ನೋದಕ್ಕಿಂತ ಈ ಒಂದು ಟೀಮ್ ತೇಜಸ್ ಸರ್ ಜೊತೆ ಆಗಿರ್ಬೋದು, ಪೇರೆಂಟ್ಸ್ ಜೊತೆ ಆಗಿರ್ಬೋದು ಸರ್, ನನ್ಗೇನಂದ್ರೆ ಕಂಫರ್ಟಬಲ್ ಇತ್ತು ಫಸ್ಟ್ ಆಫ್ ಆಲ್. ಯಾಕಂದ್ರೆ ಒಬ್ರು ಆರ್ಟಿಸ್ಟ್ ಎಷ್ಟೇ ದೂರದಿಂದ ಬರ್ತಾರೆ ಅಂತ ಅಂದ್ರೂ ಅವ್ರಿಗೆ ಫಸ್ಟ್ ನಾವು ಸೇಫ್ ನೋಡ್ಬೇಕು. ಅಂಡ್ ಅವ್ರಿಗೆ ಫುಡ್ ಆಗಿರ್ಬೋದು, ಅವ್ರು ಇರೋದು ಸ್ಟೇ ಆಗಿರ್ಬೋದು, ಅದನ್ನ ಫಸ್ಟ್ ನೋಡ್ಬೇಕು. ಅಂಡ್ ಎಲ್ಲ ನನ್ಗೆ ಏನ್ ಅನ್ಸಂದ್ರೆ ಕಂಫರ್ಟಬಲ್ ಇತ್ತು. ಮತ್ತೆ ಇನ್ನೊಂದೇನಂದ್ರೆ ಒಂದು ನಂಬಿಕೆ ಇತ್ತು.
ಸೊ ಅದರಿಂದ ನಾನು ಈ ಒಂದು ಟೀಮಲ್ಲಿ ನಾನು ವರ್ಕ್ ಮಾಡಿದ್ದು ನನ್ಗೊಂದು ಪ್ಲೆಜರ್ ಸರ್, ನನ್ಗೊಂದು ಖುಷಿ ಇದೆ ಸರ್. ಗ್ರೇಟ್ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು. ಇವಾಗ ಆಡಿಯನ್ಸ್ ಎಲ್ಲ ಕೇಳ್ತಾರೆ ದೀಪ ಸಿನಿಮಾನ ನಾವು ಏನಕ್ಕೆ ನೋಡ್ಬೇಕು ಅಂತ ಕೇಳ್ತಾರೆ, ಅದಕ್ಕೆ ನಿಮ್ಮ ಉತ್ತರ? ಈಗಿನ ಜನರೇಷನ್ ಅಲ್ಲಿ ಈ ಒಂದು ಫಿಲ್ಮ್ ಹೇಳಿ ಮಾಡಿಸ್ದಂಗಿದೆ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಈ ಮೂವಿ ಫುಲ್ ನೋಡ್ಬಿಟ್ಟು ನೀವು ರಿವ್ಯೂ ಕೊಡಿ. ಲಾಸ್ಟ್ ಅಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಇದು ಎಲ್ಲ ಯೂತ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಈ ಜನರೇಷನ್ಗೆ ಒಳ್ಳೆ ಮೆಸೇಜ್ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ಅದು ರಿಲೀಸ್ ಡೇಟ್ ಕೂಡ ಸರ್ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ. ಏನಿದು ವಿಧಿ, ತುಂಬಾ ಪ್ರೀತಿಯಿಂದ ಮಾತಾಡಿದ್ರು ನಮ್ಮ ನಿಧಿ, ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರೆ ಅನ್ಕೋತೀನಿ. ದೀಪಾ ಸಿನಿಮಾಗೋಸ್ಕರ ನಾವು ಕೂಡ ವೈಟ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಜೊತೆಲಿದ್ದಾರೆ ನಮ್ಮ ತೇಜಸ್ ಅವರು. ನಮ್ಮ ತೇಜಸ್ ಅವರು ಆಲ್ರೆಡಿ ಗುಜರಿ ಗಣೇಶ, ರತ್ನ ತೇಜು, ಅನಾಥ ಅಂತ ಹ್ಯಾಟ್ರಿಕ್ ಇಟ್ ಕೊಟ್ಬಿಟ್ಟಿದ್ದಾರೆ. ಈ ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲಿ ಇದೇ ಫಸ್ಟ್ ಟೈಮ್ ಈ ತರ ಕಿರುಚಿತ್ರಗಳನ್ನ ಹ್ಯಾಟ್ರಿಕ್ ಮಾಡ್ಕೊಂಡು ಹೋಗಿರೋದು ತುಂಬಾ ಖುಷಿ ಆಯ್ತು. ತೇಜಸ್ ಅವರೇ ನಮಸ್ಕಾರ. ನಿಮ್ಗೆ ನಮಸ್ಕಾರ. ನಿಮ್ ಬಗ್ಗೆ ತುಂಬಾ ಕೇಳಿದೀವಿ, ಇವತ್ತು ನೋಡ್ತಾ ಇದೀವಿ. ಇವಾಗ ಜೀವನದಲ್ಲಿ ಎಲ್ರಿಗೂ ಒಂದೊಂದು ಗುರಿ ಇರುತ್ತೆ, ನಾನು ಇದೇ ತರ ಸಾಧನೆ ಮಾಡ್ಬೇಕು ಅಂತ. ನಿಮಗೆ ಏನಕ್ಕೆ ಈ ತರ ಕಿರುಚಿತ್ರಗಳನ್ನ ಮಾಡ್ಬೇಕು ಅಂತ ಯೋಚನೆ ಬಂತು? ನಾನು ಚಿಕ್ಕ ವಯಸ್ಸಿಂದ ಫಸ್ಟ್ ಹೇಳ್ಬೇಕಂದ್ರೆ ನನಗೆ ಯಾವ ತರ ಆಗ್ಬೇಕು ಅಂತಂದ್ರೆ ಯಶ್ ಸರ್ ಅವರ ಫ್ಯಾನ್ ಅಣ್ಣ ನಾನು ಮೊದ್ಲಿಂದನೂ ಅಷ್ಟೇ. ಅವ್ರ ಸಿನಿಮಾ ನಾನು ಫಸ್ಟ್ ನೋಡಿದ್ದು ಲಕ್ಕಿ ಅಣ್ಣ. ಅದಾದ್ಮೇಲೆ ಅವ್ರ ಸಿನಿಮಾಗಳೇ ನೋಡ್ಕೊಂತ ಬಂದೆ. ಆಮೇಲೆ ಅಪ್ಪ ಆಗಿರ್ಬೋದು, ನಾನು ಶಾಲೆಲ್ಲ ಆಲ್ಮೋಸ್ಟ್ ಅಣ್ಣ ಪ್ರೈಮರಿಯಿಂದ ಹಿಡಿದು ಅಣ್ಣ. ಪ್ರೈಮರಿಯಿಂದ ನನ್ಗೆ ಯಾವ್ದು ಓದೋ ತಲೆಗೆ ಇಲ್ಲ ಅಣ್ಣ, ಅಷ್ಟು ಜಾಸ್ತಿ ಇಲ್ಲ. ಬಟ್ ಓದಕ್ ಬರುತ್ತೆ, ಬರೆಯಕ್ ಬರುತ್ತೆ, ಅಷ್ಟು ತಲೆಗೆ ನನ್ಗೆ ಹಿಂಗೆ ಆಗ್ಬೇಕು ಹಿಂಗೆ ಇಲ್ಲ ಅಣ್ಣ. ನನಗೆ ಆಲ್ಮೋಸ್ಟ್ ಅಣ್ಣ ನಾನು ಎಲ್ಲೇ ಹೋಗ್ಲಿ ಫ್ರೆಂಡ್ಸ್ ಜೊತೆ ಇದ್ರು ಕೂಡ ಫಸ್ಟ್ ನಾನು ಮಾತಾಡಿದ್ರೆ ಒಂದು ಡೈಲಾಗ್ ಇಂದ ಅಣ್ಣ. ಅಂದ್ರೆ ಯಶ್ ಬಾಸ್ ಅವರ ಡೈಲಾಗ್ ಇಂದಾನೆ ಸ್ಟಾರ್ಟ್ ಮಾಡ್ತೇನೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಹೈಸ್ಕೂಲ್ ಕಾಲೇಜ್ ಗಂಟನು ನಾನು ಎಲ್ಲೇ ಹೋಗ್ಲಿ ಒಂದು ನೇಮ್ ಅಣ್ಣ. ಈಗಲೂ ಕೆಲವು ಜನ ರಾಕಿ ಅಂತಾನೆ ಕರೀತಾರೆ ಅಣ್ಣ. ಆಮೇಲೆ ಯಶ್ ತಂದೆಯವ್ರು ಏನಂತ ಕರೀತಾರೆ? ತೇಜಸ್ ಅಂತಾನೆ ಕರೀತಾರೆ. ತೇಜಸ್ ಅಂತ ಕರೀತಾರೆ. ತೇಜಸ್ ಅನ್ನೋ ಹೆಸರು ಮುಖದಲ್ಲೇ ತೇಜಸ್ ಇದೆ. ನಿಮ್ ತಂದೆಯವ್ರು ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಆಗಲ್ಲ ಅಣ್ಣ. ಅಪ್ಪ ಹೇಳಿದ್ರು ಅಂದ್ರೆ ನನ್ನ ಮಗ ನನಗೆ ಅವಕಾಶ ಕೊಟ್ಟಿದ್ದು ದೊಡ್ಡ ವಿಷಯ ಅಂತ. ಸುಳ್ಳೋಣ, ಯಾಕಂದ್ರೆ ಅವ್ರು ನನ್ನ ಸಿನಿಮಾಗೆ ಆಕ್ಟ್ ಮಾಡಿದ್ರು, ನನ್ಗೆ ತುಂಬಾ ಖುಷಿ ಅಣ್ಣ. ಇಲ್ಲ ಸತ್ಯ ಅಣ್ಣ, ಯಾಕಂದ್ರೆ ಒಬ್ಬ ತಂದೆ ತಾಯಿಗಳ ಈಗ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ಸು ಮತ್ತೆ ನನ್ನ ತಮ್ಮಂದಿರೆಲ್ಲ ನೋಡ್ತಿರ್ತೀನಿ ಅಣ್ಣ. ತುಂಬಾ ಕನಸಿದೆ ಅಣ್ಣ, ತುಂಬಾ ಅಂದ್ರೆ ತುಂಬಾ ಇದೆ. ಇವನ್ಗೆ ಇನ್ನೂ ಏನೋ ಆಗ್ಬೇಕು ಅಂತ, ಅವ್ನಿಗೆ ಇನ್ನೊಂದು ಏನೋ ಆಗ್ಬೇಕು ಅಂತ. ಬಟ್ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಣ್ಣ. ಇವಾಗ ತಾಯಪ್ಪ ಅನ್ನೋನು ಹೇಳ್ದಣ, ನನ್ಗೆ ಕೆಲಸ ಇಷ್ಟನಾ ಅಥವಾ ಸಿನಿಮಾ ಇಷ್ಟನಾ ಅಂದ್ರೆ ಅವ್ನು ಹೇಳ್ದಣ ಸಿನಿಮಾ ಇಷ್ಟ ಅಂತ. ಬಟ್ ಅವ್ರಿಗೆ ಮನೇಲಿ ಸಪೋರ್ಟ್ ಕೊಡ್ತಾ ಇಲ್ಲ. ಬಟ್ ನಾನು ಅಣ್ಣ ಫಸ್ಟ್ ಈ ಫೀಲ್ಡ್ಗೆ ನಾನು ಒಂದು ಇನ್ಸ್ಟಾಗ್ರಾಮ್ ಇಂದ ಸ್ಟಾರ್ಟ್ ಮಾಡಿದ ಈ ತರ ರೀಲ್ಸ್ ಮಾಡುವ. ನನ್ಗೆ ಹುಚ್ಚು ಜಾಸ್ತಿ ಇತ್ತಣ್ಣ. ಟಿಕ್ ಟಾಕ್ ಬ್ಯಾನ್ ಆಗೋಯ್ತು, ಅಂದ್ರೆ ಟಿಕ್ ಟಾಕ್ ಮಾಡಿಲ್ಲ ಅಣ್ಣ. ನನ್ಗೆ ಫಸ್ಟ್ ಫೋನ್ ತಗೊಂಡ ತಕ್ಷಣ ಒಂದು ಇನ್ಸ್ಟಾಗ್ರಾಮ್ ಬಗ್ಗೆ ಮಾಹಿತಿ ಗೊತ್ತಾಯ್ತಣ್ಣ. ಹಿಂಗೆ ಮಾಡ್ಬೇಕು, ಈ ತರ ಮಾಡಿದ್ರೆ ಫೇಮಸ್ ಆದ್ರೆ ಏನೋ ಅವಕಾಶ ಸಿಗುತ್ತೆ ಅಂತ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಣ್ಣ. ಕಾಮಿಡಿ ಮಾಡಿದೆ. ಅಂಜನಾಯ ಇದಾರೆ ಅಣ್ಣ, ಅಂಜನಾಯ, ನಾನು ಮತ್ತೆ ಕಲ್ರಾಯ, ತಮ್ಮ ಕ್ಯಾಮ್ರಾ ವರ್ಕ್ ಎಲ್ಲ ಮಾಡ್ತಿದ್ದೆ ಅಣ್ಣ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಮಾಡ್ದೆ ಅಣ್ಣ. ವ್ಯೂಸ್ ಹೋಗ್ಲೇ ಇಲ್ಲ, ವ್ಯೂಸ್ ಮಾತ್ರ ಏನೂ ಹೋಗ್ಲೇ ಇಲ್ಲ ಅಣ್ಣ. ಫಾಲೋವರ್ಸ್ ಏನೂ ಬರ್ಲೇ ಇಲ್ಲ. ಅಲ್ಲಿಂದ ಕೆಲವರು ಈಗ ಮೇಡಮ್ ಅವ್ರು ತಗೊಳ್ಳಿ ಅಣ್ಣ, ಅವ್ರಿಗೆ 3 ಲಕ್ಷ ಫಾಲೋವರ್ಸ್ ಇದ್ದಾರೆ. ಅದೇ ತರ ನಾನು ಎಲ್ಲಿ 3 ಲಕ್ಷ ಕೊಟ್ಟಿದ್ದೆ ಈಗ ಇವ್ರಿಗೆ ಯಾವ ತರ ಇದಾರೆ ಅಣ್ಣ ಫಾಲೋವರ್ಸ್, ಅದೇ ತರ ಯಾರು ನನ್ಗೆ 100K ಫಾಲೋವರ್ಸ್ 50K ಫಾಲೋವರ್ಸ್ ಇರ್ತಾರೆ ಅವ್ರ ಹತ್ರ ನಾನು ಮೆಸೇಜ್ ಮಾಡ್ತಾ ಇದ್ದೆ ಅಣ್ಣ. ಅಣ್ಣ ನನ್ಗೆ ಈ ತರ ಇಂಟ್ರೆಸ್ಟ್ ಇದೆ, ಬಟ್ ಅಂದ್ರೆ ಅಪ್ಪ ಮುಂದೆ ಅವಾಗ್ಲೂ ನಾನು ಹೇಳಿಲ್ಲ ಅಣ್ಣ ಈ ತರ ಇಂಟ್ರೆಸ್ಟ್ ಇದೆ, ಯಾವ್ದಾದ್ರು ಅವಕಾಶ ಇದ್ರೆ ಮಾಡಿದ್ರು ಸಪೋರ್ಟ್. ಅಂದ್ರೆ ಅಣ್ಣ ನಾವ್ ಏನೋ ಮಾಡಿದಾಗ ಯಾರು ಬರಲ್ಲ. ಒಂದು ನಾವು ಏನೋ ಮಾಡ್ತೀವಿ ಅಂತ ಹೆಜ್ಜೆ ಇಟ್ಟಾಗ ಗ್ಯಾರಂಟಿ ಬರ್ತಾರೆ ಅಣ್ಣ, ಗ್ಯಾರಂಟಿ. ಎಲ್ಲ ಕಲಾವಿದರಿದ್ದಾರೆ, ಬಟ್ ನೀನೊಬ್ಬ ಹೆಜ್ಜೆ ಇಟ್ಟಾಗ ನಿನ್ ಹಿಂದೆ ಇಷ್ಟು ಜನ ಹೆಜ್ಜೆ ಇಟ್ಟಿದ್ದಾರೆ. ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿದೆಲ್ಲ ನಿಜವಾಗ್ಲು ನನಗೆ ತುಂಬಾ ಖುಷಿ ಆಯ್ತು. ನೀನು ಮೊದಲನೇ ಸಿನಿಮಾ ಬಂದ್ಬಿಟ್ಟು ಗುಜರಿ ಗಣೇಶನ ಅಥವಾ ರತ್ನ ತೇಜ್, ಆ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಅನಿಸ್ತಾ ಇತ್ತು ನಿನ್ಗೆ? ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ನಾನು ನಂದೇ ಒಂದು ಅನ್ಕೊಂಡಿದ್ದ ಮಾಡ್ತೀನಿ ಈ ಸಿನಿಮಾ ಅಂತ ಯಾವತ್ತಾದ್ರು? ಆಲ್ಮೋಸ್ಟ್ ಡೌಟ್ ಅಲ್ಲಿ ಇದ್ದೇನೆ ಅದು ಮಾಡ್ತೀನಿ ಅಂತ. ಅಂದ್ರೆ ಫಸ್ಟ್ ಸಿನಿಮಾ ನಾನು ದೇವನೊಬ್ಬ ರೂಪ ಅಲ್ವಾ ಅಂತ ನಾನೇ ಇದೆಲ್ಲ ಬರೆದು ರೆಡಿ ಮಾಡಿದ್ದೇನೆ. ಇಲ್ಲೇ ಊರಲ್ಲೇ ಶೂಟ್ ಆಯ್ತು. ಬಟ್ ಕಾರಣಾಂತರಗಳಿಂದ ಕೆಲವರು ಹೆಸರೆಲ್ಲ ಬೇಡ ಆಗದೆ ಇರೋರು ಏನೋ ಮಾಡಿ ಇದಾಯ್ತಣ್ಣ, ನಿಂತೋಯ್ತು. ಅದಾದ್ಮೇಲೆ ನಾನು ಶರಣ್ ಸರ್ ಅಂತ ಅವ್ರು ಪರಿಚಯ ಆದ್ರು. ಮತ್ತೆ ನಾನು ಮೊದಲನೇದಾಗಿ ನೋಡಿರೋದಂದ್ರೆ ಸಾಂಗ್, ಅಪ್ಪು ಸರ್ ಅವ್ರ ಸಾಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಆ ಸಾಂಗ್ ಮಾಡಿದ್ದೆ ಮೈಸೂರು ಮಂಜು ಕವಿ ಸರ್ ಅವ್ರಿಗೆ ನಾನು ಮಾಡಿದ್ರೆ ಅಂದ್ರೆ ತುಂಬಾ ಗ್ರೇಟ್. ಅಷ್ಟು ದೂರ ಹೋಗಿ, ಇನ್ನು ನೀವು ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿರ್ಲಿಲ್ಲ, ಅಷ್ಟು ದೂರ ಹೋಗಿ ಮಾಡಿದಿರಾ.
ಬಟ್ ಇವಾಗ ಹ್ಯಾಟ್ರಿಕ್ ಸಿನಿಮಾಗಳನ್ನ ಮಾಡಿ ಇವಾಗ 4ನೇ ಸಿನಿಮಾ ದೀಪ. ಇವಾಗ ದೀಪ ಸಿನಿಮಾ ಶೂಟಿಂಗ್ ಮಾಡ್ತಾ ಇರುವಾಗಾದ್ರೆ ಹೇಗೆ ಅನಿಸ್ತಾ ಇದ್ರು ನಿಮ್ಗೆ? ಎಲ್ರು ಕೂಡ ನಿಮ್ಮ ಮಾತು ಕೇಳ್ತಾ ಇದ್ರ? ಎಲ್ರು ಕೇಳಿದ್ರ ಎಲ್ರು, ಯಾಕಂದ್ರೆ ನನ್ನಕ್ಕಿನ್ನ ನೀಟಾಗಿ ಮಾಡಿರೋರು ಇವ್ರು ಎಲ್ರು. ನಾನು ಇನ್ನೂ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ನಾನು ಇದು ಮಾಡ್ತೀನಿ. ನನಕ್ಕಿನ್ನ ನೀಟಾಗಿ ನನ್ಕಿನ್ನ ಚೆನ್ನಾಗಿ ಮಾಡಿದ್ರ. ನಾನು ಒಬ್ಬ 3 ಸಿನಿಮಾಗಳು ನಾನು ಮಾಡಿ ಇದು ಮಾಡಿದೆ, ಬಟ್ ಇವ್ರು ಇಲ್ಲ. ಇವ್ರ ಅಕ್ಕ ಅವರಾಗಿರ್ಬೋದು, ತಮ್ಮ ಇವರಾಗಿರ್ಬೋದಲ್ಲ, ನಾನು 3 ಸಿನಿಮಾ ಮಾಡಿದ್ಮೇಲೆ ಯಾವ ರೀತಿ ಮಾಡಿದ್ನೋ ಅವರೆಲ್ಲ ಒಂದೇ ಸಿನಿಮಾದಲ್ಲಿ ಮಾಡಿದ್ರ. ಅದಿಷ್ಟ ಆಯ್ತು ನನಗೆ. ನಿಜವಾಗ್ಲೂ ತೇಜಸ್ ಅವ್ರೆ ತುಂಬಾ ಖುಷಿ ಆಯ್ತು. ನಿಮ್ ಊರ್ನವರೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದಾರೆ. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀಯ, ಗೆಲ್ಲಲೇಬೇಕು ಒಳ್ಳೆತನ. ಓಕೆ, ಖಂಡಿತವಾಗ್ಲೂ ಗೆಲ್ತೀಯ, ಎಲ್ಲರೂ ಸಪೋರ್ಟ್ ನಿನಗೆ ಇರುತ್ತೆ. ಬಟ್ ಇನ್ನೊಂದು ಗುಜರಿ ಗಣೇಶ, ಅನಾಥ ಮತ್ತೆ ರತ್ನತೇಜು 3 ಸಿನಿಮಾನು ನಾನು ನೋಡಿದೀನಿ, ತುಂಬಾ ಇಷ್ಟ ಆಯ್ತು. ಬಟ್ ಸ್ಟೇಟಸ್ ಎಲ್ಲ ನೋಡಿದ್ದೆ, ಪಟಾಕಿ ಎಲ್ಲ ಟಕ ಟಕ ಅಂತ ಹೊಡೆದಿದ್ರು. ನಾನೆಲ್ಲೋ ದೀಪಾವಳಿ ಬಂದ್ಬಿಟ್ಟಿದೆ ಅನ್ಕೊತಿದ್ದೆ, ಬಟ್ ನೋಡಿದ್ರೆ ನಿನ್ ಬ್ಯಾನರ್ ಸಿನಿಮಾ ತುಂಬಾ ಖುಷಿ ಆಗ್ತಾ ಇತ್ತು, ಬೆಳಿಬೇಕು. ಮತ್ತೊಂದು ಇವಾಗ 3 ಸಿನಿಮಾ ಒಂಥರ ಇದೆ, ದೀಪ ಸಿನಿಮಾ ಇದಕ್ಕಿಂತ ಡಿಫ್ರೆಂಟ್ ಆಗಿರುತ್ತಾ ಅಥವಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಏನಾದ್ರು ಆಡಿಯನ್ಸ್ ಎಲ್ಲ? ಹ್ಞೂ ಖಂಡಿತನ. ಅಂದ್ರೆ ಜನ ಎಲ್ಲ ಕೇಳ್ತಾ ಇದ್ರು ಜಾಸ್ತಿ, ನಮ್ಗೆ ನಮ್ ಕಣ್ಣಲ್ಲಿ ಬರೀ ನೀರೇ ತರಿಸ್ತಿದ್ಯಾ, ಒಂಚೂರು ಇನ್ನೂ ಬೇರೆ ತರದ್ದು ಫೀಲ್ ಮಾಡುವಂತ. ಸೊ ಅವರಿಗೆ ಈ ಸಿನಿಮಾ ನೋಡು, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮತ್ತೆ ಕಾಲೇಜು ಯೂತ್ ಫ್ರೆಂಡ್ಸ್ ಅಣ್ಣ, ಅವರು ಮತ್ತೆ ಕಾಲೇಜ್ ಯಾರ್ಯಾರು ಹೋಗ್ತಾ ಇದಾರೆ ಅವ್ರಿಗೆಲ್ಲ ಅಣ್ಣ ಒಂದು ಒಳ್ಳೆ ಫೀಲಿಂಗ್ ಸಿನಿಮಾನೇ, ಫೀಲಿಂಗ್ ಶಾರ್ಟ್ ಮೂವಿ ಅಂತ ಹೇಳ್ತೀನಿ. ಫೀಲಿಂಗ್ ಶಾರ್ಟ್ ಮೂವಿ ಖಂಡಿತ ಶೋರ. ಇವಾಗ ದೀಪ ಅನ್ನೋ ಟೈಟಲ್ ನೋಡಿದೆ ನಾನು, ಚೆನ್ನಾಗಿದೆ. ನೀವೆಲ್ಲ ಸೇರಿ ಒಂದು ಮಾತಾಡಿರೋ ವಿಡಿಯೋ ಬಿಟ್ರೆ ಅಪ್ಡೇಟ್ ಕೊಡ್ತೀವಿ ಬಟ್ ಅಪ್ಡೇಟ್ ಕೊಡಲಿಲ್ಲ. ಕೊನೆಗೆ ನಾನೇ ಬಂದು ಅಪ್ಡೇಟ್ ಕೇಳ್ತಾ ಇದ್ದೀನಿ, ಯಾವಾಗ ರಿಲೀಸ್ ಆಗುತ್ತೆ ಈ ಸಿನಿಮಾ? ಕೇಳ್ತಾ ಇದ್ರ, ಪ್ರತಿಯೊಬ್ರು ಕೇಳ್ತಾ ಇದಾರಣ. ಬರೀ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಮೇಡಮ್ ಅವ್ರದ್ದು ಮತ್ತೆ ನಮ್ದು ಒಂದು ರೀಲು ಅದೆಲ್ಲ ಅಪ್ಲೋಡ್ ಮಾಡಿದೆ. ಆಚೆ ಎಲ್ಲೇ ಹೋಗ್ಲಣ್ಣ ಫಸ್ಟ್ ಕೇಳೋದಷ್ಟೇ, ಸಿನಿಮಾ ಯಾವಾಗ ಬಿಡ್ತೀರಾ, ಒಂದೊಳ್ಳೆ ಡೇಟ್ ಹೇಳಿ. ಫಸ್ಟ್ ಸಿನಿಮಾ ನಾವು ಕಾಯ್ತಾ ಇದೀವಿ ಅಂತ ಊರವ್ರೆಲ್ಲರೂ ಕೇಳ್ತಾ ಇದಾರೆ. ಆಮೇಲೆ ನೀವು ಅಷ್ಟೇ ಅಣ್ಣ ತುಂಬಾ ಕೇಳ್ತಾ ಇದ್ದಾರೆ. ಅದಕ್ಕೆ ಅಣ್ಣ ಆದಷ್ಟು ಬೇಗ ಅನ್ನೋದಕ್ಕಿಂತ ಅಣ್ಣ ಇದೇ ತಿಂಗಳು ಶನಿವಾರ 21ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಚಾನಲ್ ಹೆಸರು ಬಂದ್ಬಿಟ್ಟು ಅಣ್ಣ, ನಮ್ಮ ಚಾನೆಲ್ ಹೆಸರು ಬಂದ್ಬಿಟ್ಟು ಲವ್ಲಿ ಲವೇನ್ ಅಂತ. ಓಕೆ, ಇವಾಗ ಈ ದೀಪ ಸಿನಿಮಾದಿಂದ ಏನ್ ಹೇಳಕ್ ಹೊರಟಿದ್ದೀರ ತಾವು ಜನಗಳಿಗೆ? ಅಣ್ಣ ಜನಗಳಿಗೆ ಒಂದೊಳ್ಳೆ ಮೆಸೇಜ್ ಇದೆ ಅಣ್ಣ. ಅಂದ್ರೆ ಮೆಸೇಜ್ ಸಿನಿಮಾ ನೋಡಿನೇ ಸಿನಿಮಾ ನೋಡಿನೇ ತಿಳ್ಕೊಬೇಕು. ಖಂಡಿತ ಶೋರ್, ಖಂಡಿತ ತಿಳ್ಕೊಳ್ಳೋಣ. ಯೂತ್ಸ್ಗೆ ತುಂಬಾ ಅಟ್ರಾಕ್ಷನ್ ಸಿನಿಮಾ ಅಣ್ಣ. ಅವರಿಗೆಲ್ಲ ಒಂದೊಳ್ಳೆ ಮೆಸೇಜ್ ಹೋಗುತ್ತೆ ಅಣ್ಣ, ನಂಬಿಕೆ ಇದೆ. ತೇಜಸ್ ಅವ್ರೆ, ಅಂತೂ ಇಂತೂ ಡೇಟ್ ನ ಅನೌನ್ಸ್ ಮಾಡ್ಬಿಟ್ರಿ, ತುಂಬಾ ಖುಷಿ ಆಯ್ತು ನಮ್ಗೆ. ಆಡಿಯನ್ಸ್ ಇಷ್ಟೆಲ್ಲ ಇಂಟರ್ವ್ಯೂ ನೋಡಿದ್ರ, ಪುಟ್ಟ ಪ್ರತಿಭೆಗಳು ಒಂದು ಕಿರುಚಿತ್ರನ ಮಾಡಿದಾಗ ಆದಷ್ಟು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಿಮ್ಮಿಂದ ಕಿರುಚಿತ್ರ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ನಿಮ್ಮವ್ರು ಒಂದು ಸಿನಿಮಾ ಮಾಡ್ತಾ ಇರೋದಾದ್ಮೇಲೆ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಇವರ ಈ ದೀಪ ಅನ್ನೋ ಒಂದು ಸಿನಿಮಾ ಇದೇ 21ನೇ ತಾರೀಕು ಅಂದ್ರೆ ಶನಿವಾರ ಲವ್ಲಿ 11 ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಆಗ್ತಿದೆ. ಆದಷ್ಟು ಎಲ್ಲರೂ ನೋಡಿ, ಈ ಪುಟ್ಟ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ. ಥ್ಯಾಂಕ್ ಯು ಆಲ್ ಆಫ್ ಯು. ಆದಷ್ಟು ಒಂಚೂರು ಟೈಮ್ ಸಿಕ್ಕರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಇಂಟರ್ವ್ಯೂ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಅಣ್ಣ ಹೇಳಿದ್ರು ನಾನು ಫಸ್ಟ್ ಆಫ್ ಆಲ್ ಅಣ್ಣಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ಅಷ್ಟು ದೂರದಿಂದ ಬಂದು ನಮ್ಮ ಇಂಟರ್ವ್ಯೂ ಮಾಡಿಕೊಟ್ಟಿದ್ದಕ್ಕೆ ಅಣ್ಣ ಥ್ಯಾಂಕ್ ಯು ಅಣ್ಣ. ಇದೇ ರೀತಿ ನಿಮ್ ಸಪೋರ್ಟು ನಮ್ಮ ಮೇಲೆ ಇರ್ಲಿ ಅಣ್ಣ. ಆಮೇಲೆ ಸಿನಿಮಾ ಎಲ್ಲೋದ್ರೂ ಕೇಳ್ತಾ ಇದ್ರಿ. ಈಗ ಸಿನಿಮಾ ಡೇಟ್ ಅನೌನ್ಸ್ ಕೂಡ ಮಾಡಿದ್ದಾಯ್ತು. ಇದೇ ತಿಂಗಳು 21ನೇ ತಾರೀಕು ಅಂದ್ರೆ ಶನಿವಾರ ನಿಮ್ಮ ಮುಂದೆ ಬರ್ತಾ ಇದೆ. 3 ಸಿನಿಮಾಗೆ ನೀವು ಎಷ್ಟು ಸಪೋರ್ಟ್ ಕೊಟ್ಟಿದಿರೋ ಅದೇ ರೀತಿ ಈ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡ್ತೀರಾ ಗೊತ್ತು ನಂಗೆ. ನಿಮ್ಮ ಸಪೋರ್ಟ್ ಹಿಂಗೆ ಇರ್ಲಿ. ಸಪೋರ್ಟ್, ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ. ಅಂಡ್ ನೀವೊಂದು ಮಾಡುವಂತ ನಮ್ ಬ್ಲೆಸ್ಸಿಂಗ್ಸ್ ನಮ್ಮ ಮುಂದೆ ಒಂದು ಪ್ರಾಜೆಕ್ಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ನೆಕ್ಸ್ಟ್ ಇದೇ 21 ಸ್ಯಾಟರ್ಡೆ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ನೋಡಿ ಮಿಸ್ ಮಾಡಬೇಡಿ. ಅಂಡ್ ನಿಮ್ ಒಳ್ಳೆ ರಿವ್ಯೂಸ್, ನಿಮ್ಮ ಒಪಿನಿಯನ್ ಕೂಡ ನಮ್ಗೆ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಟೈಮ್ ಕೊಟ್ಟು ಈ ಒಂದು ಇಂಟರ್ವ್ಯೂನ ನೀವು ನೋಡಿದ್ರ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಈ ಚಪ್ಪಾಳೆ ನಿಮ್ಮೆಲ್ಲರಿಗೋಸ್ಕರ. ತೇಜ್ ಅವರು ಹೇಳಿದ್ರು, ಹೀರೋಯಿನ್ ಅವರು ಕೂಡ ಹೇಳಿದ್ರು ಈ ಸಿನಿಮಾದ ಬಗ್ಗೆ. ಅವರು ತುಂಬಾ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಅಷ್ಟೇ ಇಷ್ಟಪಟ್ಟು ನೀವು ಕೂಡ ಇದೇ 21ನೇ ತಾರೀಕು ಅಂದ್ರೆ ಶನಿವಾರ ಈ ಸಿನಿಮಾ ಲವ್ಲಿ 11 ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಆಗುತ್ತೆ. ಎಲ್ರು ಕೂಡ ಸಿನಿಮಾನ ನೋಡಿ. ಆದಷ್ಟು ಈ ತಂಡದ ಮೇಲೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಒಂಚೂರು ಟೈಮ್ ಸಿಕ್ಕರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.